ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಕೆಆರ್ಪುರಂ ತ್ರಿಬಲ್ ಮರ್ಡರ್ ಕೇಸ್ನಲ್ಲಿ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕೂ ಮುನ್ನವೇ ಕೆನೆತ್ ಈಗ ಹೊಸ ವರಸೆಯನ್ನ ತೆಗೆದಿದ್ದಾನೆ. ನಾನು ತಪ್ಪು ಒಪ್ಕೋತೀನಿ ಅಂತೇಳಿ ಹೇಳ್ತಿರುವಂತ ಆರೋಪಿ ಕೆನೆತ್ ಮತ್ತು ಶ್ವೇತಾ ಸೇರ್ಕೊಂಡು ಅಪ್ಪ ಅಮ್ಮ ತಂಗಿ 3 ಜನರನ್ನು ಕೂಡ ಕೊಲೆ ಮಾಡಿದ್ರಲ್ಲ, ಆ ಕೇಸ್ಗೆ ಸಂಬಂಧಪಟ್ಟ ಅಪ್ಡೇಟ್ ಇದು. ಬ್ರೈನ್ ಮ್ಯಾಪಿಂಗ್ ಮಾಡೋಣ, ಆಗ ಎಲ್ಲವೂ ಸತ್ಯ ಗೊತ್ತಾಗುತ್ತೆ ಅಂತ ಪೊಲೀಸರು ಡಿಸೈಡ್ ಮಾಡಿದ್ರು. ಆದ್ರೀಗ ಆರೋಪಿ ಕೆನೆತ್ ತಾನೇ ಸತ್ಯ ಒಪ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಕೊಲೆ ಮಾಡಿದ್ದು ನಾನೇ, ಶ್ವೇತಾಳ ಯಾವುದೇ ಪಾತ್ರ ಇಲ್ಲ ಅಂತಿದ್ದಾನೆ ಕೆನೆತ್. ಆದ್ರೆ ಇದು ನಿಜಾನ? ಯಾಕೆಂದ್ರೆ ಮೊದಲು ಶ್ವೇತಾ ನಾನೇ ಕೊಲೆ ಮಾಡಿದ್ದು ಅಂದ್ರು, ಅದಾದ್ಮೇಲೆ ಕೆನೆತ್ ಮಾಡಿದ್ದು ನನ್ ಪಾತ್ರ ಇಲ್ಲ ಅಂತ. ಈಗ ನೋಡಿದ್ರೆ ಕೆನೆತ್ ಹೇಳ್ತಿದ್ದಾನೆ ನಾನೇ ಕೊಲೆ ಮಾಡಿದ್ದು, ಆಕೆ ಪಾತ್ರ ಇಲ್ಲ ಅಂತ. ಇದಕ್ಕೂ ಮೊದಲು ನಾನೇ ಕೊಲೆ ಮಾಡಿದ್ದು ಅಂತ ಕೆನೆತ್ ಮಾಡಿಲ್ಲ ಅಂತ ಶ್ವೇತಾ ಹೇಳಿದ್ದಲ್ಲ. ಹಂಗಾಗಿ ಈಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಸದ್ಯ ಬ್ರೈನ್ ಮ್ಯಾಪಿಂಗ್ ನಡೆಸೋದಕ್ಕೆ ಕೋರ್ಟ್ ನಿಂದ ಪರ್ಮಿಷನ್ ಸಿಕ್ಕಿದೆ. FSL ನಿಂದ ಅನುಮತಿ ಸಿಗ್ತಾ ಇದ್ದಂತೆ ಕೆನೆತ್ಗೆ ಬ್ರೈನ್ ಮ್ಯಾಪಿಂಗ್ ಮಾಡಲಾಗುತ್ತೆ. ಏಕಕಾಲಕ್ಕೆ ಮೂವರನ್ನು ಒಬ್ನೇ ಕೊಲೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಡೌಟ್ ಇದೆ. ಈ ನಡುವೆ ಜೈಲಲ್ಲಿರುವಂತ ಆರೋಪಿ ಶ್ವೇತಾಳಿಂದ ವಿಚಿತ್ರ ವರ್ತನೆ ಅಂತೆ. ಮಾನಸಿಕ ಸ್ಥಿಮಿತ ಕಳೆದುಕೊಂಡಿದ್ದಾಳಂತೆ. ವಿಚಿತ್ರವಾಗಿ ಕೂಗಾಡ್ತಾಳೆ. ಸದ್ಯ ಜೈಲಿನ ವೈದ್ಯರಿಂದ ಹಂತಕಿ ಶ್ವೇತಾಗೆ ಕೌನ್ಸಿಲಿಂಗ್ ಮಾಡ್ಲಾಗ್ತಾ ಇದೆ. ಅಪ್ಪ ಅಮ್ಮ ತಂಗಿಯನ್ನ ಕೊಂದ ಮೇಲೆ ಇನ್ನೇನಾಗುತ್ತೆ, ಕರ್ಮ ರಿಟರ್ನ್ಸ್ ಆ ರೀತಿ ಆಗ್ತಾ ಇರಬಹುದು ಆಕೆಗೂ ಕೂಡ.